ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತು ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀರಿ. ಈ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಕೂಡ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ವಿಘ್ನ ನಿವಾರಕ ಮಹಾಗಣಪತಿ ನಿಮಗೆ ದೀರ್ಘ ಆಯುಷ್, ಒಳ್ಳೆಯ ಆರೋಗ್ಯ, ಸುಖ, ಶಾಂತಿ, ಸಕಲ ಸಿರಿ ಸಂಪತ್ತುಗಳನ್ನು ದಯಪಾಲಿಸಲಿ ಅಂತ ಹೇಳ್ತಾ ಆ ವಿಘ್ನರಾಜನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನು ಗಣಪತಿಯನ್ನು ಯಾವ ರೀತಿ ಆರಾಧನೆ ಮಾಡ್ಬೋದು ಅನ್ನೋದನ್ನು ಭಾಳ ವಿಶೇಷವಾಗಿ ವಿಳ್ಳೆದೆಲೆಯಲ್ಲಿ ಗಣಪತಿನ ಹೇಗೆ ರಚನೆ ಮಾಡೋದು, ಆ ಗಣಪತಿಗೆ ಯಾವ ರೀತಿ ಆವಾಹನೆ ಮಾಡಿ ಪೂಜೆ ಮಾಡೋದು, ಬಹಳ ಸರಳವಾಗಿ, ಚೊಕ್ಕಟವಾಗಿ, ಭಾಳ ಆಡಂಬರ ಇಲ್ಲದೇ ಪೂಜೆ ಹೇಗೆ ಮಾಡೋದು ಅಂತ ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೆ. ನಾಗವಲ್ಲಿ ಗಣಪತಿ ಅಂತ, ಲಕ್ಷ್ಮೀ ಗಣಪತಿ ಅಂತಲೂ ಕರೀತಾರೆ. ಮೊನ್ನೆ ಸಂಚಿಕೆಯಲ್ಲಿ ಗೌರಿ ಹಬ್ಬವನ್ನು ಆಚರಣೆ ಮಾಡೋದು ಹೇಗೆ, ಗೌರಿ ಪೂಜೆ ಮಾಡೋದು ಹೇಗೆ, 200 ರೂಪಾಯಿ ಯೂಸ್ ಮಾಡಿಕೊಂಡು ಗೌರಿ ಹಬ್ಬ ಮಾಡೋದು ಹೇಗೆ, 100 ರಿಂದ 150 ರೂಪಾಯಿ ಯೂಸ್ ಮಾಡ್ಕೊಂಡು ಗಣಪತಿ ಹಬ್ಬ ಮಾಡೋದು ಹೇಗೆ, ಹೆಚ್ಚಿಗೆ ಬಂಡವಾಳ ಇಲ್ಲದೇ, ಆಡಂಬರ ಇಲ್ಲದೇ, ಯಾವುದೇ ರೀತಿ ಟೆನ್ಷನ್ ಇಲ್ಲದೇ ಸರಾಗವಾಗಿ, ಸುಲಭವಾಗಿ, ಬಹಳ ಅದ್ಭುತವಾಗಿ ಪೂಜೆ ಮಾಡೋ ವಿಧಾನಗಳನ್ನು ನಿನ್ನೆ ಗಣಪತಿದು, ಮೊನ್ನೆ ಗೌರಿದು ಹೇಳ್ಕೊಟ್ಟಿದ್ದೆ. ಇವತ್ತು ಗಣಪತಿ ಹಬ್ಬ ಇಡೀ ಜಗತ್ತಿನಾದ್ಯಂತ, ಅಂದರೆ ನಮ್ಮ ಭಾರತ ದೇಶ ಅಲ್ಲದೇ ಹಲವಾರು ದೇಶಗಳಲ್ಲಿ, ಅಮೇರಿಕಾ, ಲಂಡನ್, ಜರ್ಮನಿ, ಆಫ್ರಿಕಾ, ರಷ್ಯಾ, ಇಂಡೋನೇಷ್ಯಾ, ಮಲೇಷಿಯಾ, ಥೈಲ್ಯಾಂಡ್, ಬ್ಯಾಂಕಾಕಲ್ಲೂ ಕೂಡ, ನೇಪಾಳ್, ಇಲ್ಲೆಲ್ಲರೂ ಕೂಡ ಇವತ್ತು ಗಣಪತಿನ ಆರಾಧನೆ ಮಾಡ್ತಾರೆ ಅವರವರ ಕಾಲಮಾನ ತಕ್ಕಂತೆ. ಇವತ್ತು ವಕ್ರತುಂಡ ಅಥವಾ ವಿನಾಯಕ, ಗಣೇಶ, ಗಣಪತಿ, ವಿಘ್ನೇಶ ಅಂತೇಳಿ ಹಲವಾರು ಹೆಸರುಗಳನ್ನು ಹೊಂದಿರತಕ್ಕಂಥ ಏಕೈಕ ಪ್ರಬಲ ಮತ್ತು ಬಹಳ ವಿಭಿನ್ನವಾಗಿರುವಂಥ ಅಧಿದೇವತೆಯಾದಂಥ ಗಣಪತಿಯನ್ನು ನಾವು ಆರಾಧನೆ ಮಾಡ್ತಾಯಿದ್ದೀವಿ. ನಾನು ನಿನ್ನೆ ಸಂಚಿಕೆಯಲ್ಲಿ ಶ್ರಾವಣ ಮಾಸದ ಯಾಕೆ ಈಗ ಬಂತು, ಅದು ಶುಕ್ಲ ಪಕ್ಷ ಉಣ್ಮೆ ಬರುವಂಥ ಸಮಯದಲ್ಲಿ ಯಾಕೆ ಈ ಹಬ್ಬ ಆಚರಣೆ ಮಾಡ್ತೀವಿ, ಅದರಲ್ಲೂ ಚತುರ್ಥಿ ಶುಕ್ಲ ಪಕ್ಷದ 4ನೇ ದಿವಸ ಯಾಕೆ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ನಾನು ವೈಜ್ಞಾನಿಕವಾಗಿ ನಿನ್ನೆ ತಿಳಿಸ್ಕೊಟ್ಟಿದ್ದೆ. ಬಹುಶಃ ಯಾರಿಗೆ ನಿನ್ನೆ ಸಂಚಿಕೆ ನೋಡೋಕ್ಕಾಗಿಲ್ವೋ ಅವು ನಮ್ಮ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬ್ ಚಾನಲ್ಲು, ಅದರಲ್ಲಿ ಈ ಗೌರಿ ಮತ್ತು ಗಣಪತಿ ಹಬ್ಬದ ವಿಶೇಷ ಸಂಚಿಕೆಯನ್ನು ಅಪ್ಲೋಡ್ ಮಾಡಿದ್ವಿ. ಮತ್ತೆ ನೀವು ಅದನ್ನು ನೋಡ್ಬೋದು. ಇವತ್ತು ಇನ್ನೊಂದು ವಿಶೇಷವಾದಂಥ ಮಾಹಿತಿಯನ್ನು ಈ ಹಬ್ಬದ ಪ್ರಯುಕ್ತ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಇಷ್ಟಪಡ್ತೀನಿ. ಗಣಪತಿ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡ್ತಾರೆ. ಕೆಲವರಿಗೆ ಆ ಗಣಪತಿ ವೈಶಿಷ್ಟ್ಯತೆಯೇ ಗೊತ್ತಿಲ್ಲ. ನೆನ್ನೆ ಹೇಳಿದ್ದೆ, ನೆನ್ನೆ ಸಂಚಿಕೆಯಲ್ಲಿ. ಆದರೂ ಇವತ್ತು ಗಣಪತಿ ಹುಟ್ಟಿದ ಹಬ್ಬ. ಇವತ್ತು ಪಾರ್ವತಿ ತನ್ನ ಶರೀರದ ಕೊಳೆಯಿಂದ, ಮೈ ಕೊಳೆಯಿಂದ ಒಂದು ಬೊಂಬೆ ಮಾಡಿ ಅದಕ್ಕೆ ಪ್ರಾಣವನ್ನು ತುಂಬಿ ಇವತ್ತು ಅದಕ್ಕೊಂದು ಜೀವ ಕೊಟ್ಟಂಥ ದಿವಸ, ಅಂದರೆ ಬಾಲಗಣಪತಿ ಹುಟ್ಟಿದ ದಿನ ಅಂತ ಹೇಳ್ತಾರೆ. ಹಲವಾರು ಪುರಾಣಗಳಲ್ಲಿ, ವರಾಹ ಪುರಾಣದಲ್ಲಿ ಈಶ್ವರನೇ ಸೃಷ್ಟಿ ಮಾಡಿದ ಗಣಪತಿನ ಅಂತ ಹೇಳ್ತಾರೆ. ಸ್ಕಂದ ಪುರಾಣದಲ್ಲಿ ತಾಯಿ ತನ್ನ ಮೈಯಿಂದ, ಪಾರ್ವತಿ ತನ್ನ ಮೈ ಕೊಳೆಯಿಂದ ಸೃಷ್ಟಿ ಮಾಡೋದು ಅಂತಾರೆ. ಇನ್ನೊಂದು ಕಡೆ ಪದ್ಮಪುರಾಣದಲ್ಲೂ ಗಣಪತಿ ಬಗ್ಗೆ ಅವನೊಬ್ಬ ಭಾಳ ಅಸಾಧಾರಣದ ವ್ಯಕ್ತಿ, ಅವನು ಉದ್ಭವ ಮೂರ್ತಿ ಅಂತಲೂ ಕರೀತಾರೆ, ಉದ್ಭವ ಆದವನು ಅಂತ ಕರೀತಾರೆ, ಶಿವನ ಮಾನಸಿಕ ಶಕ್ತಿಯಿಂದ ಉತ್ಪತ್ತಿ ಆದವನು ಅಂತಾರೆ. ಹಲವಾರು ದ್ವಂದ್ವಗಳು, ವಿಪರೀತ ವ್ಯತ್ಯಾಸಗಳನ್ನು ನಾವು ಪುರಾಣಗಳನ್ನು ನೋಡಿದಾಗ ಗಣಪತಿ ಬಗ್ಗೆ ನಮಗೆ ಒಂದು ರೀತಿ ಇದೆಂಥದಪ್ಪ ಅನಿಸ್ಬಿಡುತ್ತೆ. ಆದರೂ ಗಣನಾಯಕ ಗಣಪತಿ, ಗಣ ಅಂದರೆ ಗುಂಪು, ದೇವತೆಗಳ ಗುಂಪಿಗೊಬ್ಬ ಲೀಡ್ರ್ ಇದ್ದ ಹಾಗೆ. ನಮಗೆ ಹೇಗೆ ಇಂಡಿಯಾಗೆ ಒಬ್ಬ ಪ್ರೆಸಿಡೆಂಟ್ ಇರ್ತಾರೋ, ರಾಷ್ಟ್ರಪತಿ ಇರ್ತಾರೋ, ಅವ್ರ ಕೈ ಕೆಳಗೆ ಪ್ರಧಾನಮಂತ್ರಿ, ಅವ್ರ ಕೈ ಕೆಳಗೆ ಮುಖ್ಯಮಂತ್ರಿಗಳು ಇರ್ತಾರೋ, ಹಾಗೆ ಇಡೀ ದೇವಾನುದೇವತೆಗಳಿಗೆ ರಾಷ್ಟ್ರಪತಿ ಇದ್ದ ಹಾಗೆ ಗಣಪತಿ. ಅದಕ್ಕೆ ಅವನಿಗೆ ಗಣನಾಥ, ಗಣಪತಿ ಅಂತಾರೆ. ಗಣಗಳಿಗೆ ನಾಥ, ಗಣನಾಥ. ಆದ್ದರಿಂದ ಗಣಗಳಿಗೆ ಅಧಿಪತಿ, ಅದಕ್ಕೆ ಗಣಪತಿ. ಅಂಥ ಗಣಪತಿ ಹುಟ್ಟಿದ ದಿವಸ ನಾವು ಆ ಬಾಲಗಣಪತಿ ಆ ಲೆವೆಲಿಗೆ ನಾವು ಪೂಜೆ ಮಾಡಬೇಕು. ದೊಡ್ಡ ಗಣಪತಿ 50 ವರ್ಷದ ಗಣಪತಿ 80 ವರ್ಷ ಆಗಿರೋ ಗಣಪತಿ ಪೂಜೆ ಮಾಡೋಂಗೂ ಇಲ್ಲ. ತರುಣ ಗಣಪತಿ
18 ವರ್ಷ 20 ವರ್ಷದ ತರುಣ ಆ ಗಣಪತಿನೂ ಪೂಜೆ ಮಾಡೋಂಗಿಲ್ಲ, ಬಾಲಗಣಪತಿಯನ್ನೇ ಪೂಜೆ ಮಾಡಬೇಕಂತ ಇವತ್ತು. ಯಾಕಂದರೆ ಅವನು ಜನನದ ದಿನ. ಆ ಬಾಲಗಣಪತಿಗೆ ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ಭಾಳ ವಿಶೇಷವಾದಂಥ ಶಕ್ತಿ ಇರ್ತದಂತೆ. ತರುಣ ಬೆಳೀತಾ 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 ತರುಣ ಗಣಪತಿನಾಗ್ತಾನೆ. ತರುಣ ಆಗಿ ಆಮೇಲೆ ಅವನು ವಿವಾಹಕ್ಕೆ ಬರ್ತಾನೆ. ವಿವಾಹದ ನಂತರ ಅವನೊಬ್ಬ ಸಂಸಾರಸ್ಥನಾಗ್ತಾನೆ. ವಿವಾಹಕ್ಕೆ ಮುಂಚೆ ಒಂಥರ ಇದ್ದು ನಾವೇ ತಿಳ್ಕೊಳ್ಳಿ. ಉದಾಹರಣೆಗೆ ನಾವು ಚಿಕ್ಕವರಿದ್ದಾಗ ಬರೀ ಆಟ ಪಾಠದಲ್ಲೇ ಇದ್ವಿ. ಸಂಸಾರದ ಜ್ಞಾನ ಇಲ್ಲ, ದುಡಿಬೇಕು ಅನ್ನೋ ಜ್ಞಾನ ಇಲ್ಲ, ಓದಬೇಕು ಅನ್ನೋ ಜ್ಞಾನ ಇಲ್ಲ. ಬಾಲ್ಯದಲ್ಲಿದ್ದಾಗ ಬರೀ ಆಟ ಅಷ್ಟೇ. ನಮ್ಮನ್ನು ಹೊತ್ಕೊಂಡು ಓಡಾಡ್ತಿದ್ರು. ಅಪ್ಪ ಎತ್ಕೊಳ್ತಾರೆ, ಅಮ್ಮ ಎತ್ಕೊಳ್ತಾರೆ, ಅಜ್ಜಿ ತಾತಂದಿರ ಜೊತೆ ನಾವು ಆಟ ಆಡ್ಬಿಡಿ. ಬಾಲ್ಯಾವಸ್ಥೆಯಲ್ಲಿ ನಮ್ಗೆ ಯಾವುದು ತೊಂದರೆ ಇಲ್ಲ, ಆದರೆ ಮನಸ್ಸು ನಿರ್ಮಲವಾಗಿರ್ತದೆ. ನಾವೇನು ಕೊಟ್ಟರು ತೊಗೊಳ್ತೀವಿ. ಆ ಬಾಲ್ಯಾವಸ್ಥೆಲಿದ್ದಾಗ ಅಮ್ಮ ಏನು ಕೊಟ್ಟರು ತಿನ್ನಿಸ್ರು ತಿಂದುಬಿಡ್ತೀವಿ. ಅದು ವಿಷನೋ ಅಮೃತವೋ ಗೊತ್ತಿಲ್ಲ. ಅಪ್ಪ ಏನು ಕೊಡ್ತಾನೋ ಅದನ್ನು ತಿಂತೀವಿ. ಅಪ್ಪ ಹೇಗೆ ಎತ್ತು ಆಟ ಆಡಿಸ್ತಾನೋ ಅದಕ್ಕೆ ಹೊಂದ್ಕೊಂಡ್ಬಿಡ್ತೀವಿ. ಅಮ್ಮ ಹೇಗೆ ಎತ್ತು ಮುದ್ದಾಡ್ತಾಳೋ ಅದಕ್ಕೆ ಹೊಂದ್ಕೊಂಡ್ಬಿಡ್ತೀವಿ. ತಾತ ಅಜ್ಜಿ ಹೇಗೆ ಮುದ್ದಾಡ್ತಾರೋ ಅದಕ್ಕೆ ಹೊಂದ್ಕೊಂಡ್ಬಿಡ್ತೀವಿ. ನಮಗೆ ಅಡ್ಜಸ್ಟ್ ಮಾಡೋ ನೇಚರ್ ಇರ್ತದೆ ಬಾಲ್ಯಾವಸ್ಥೆಯಲ್ಲಿ. ಹಾಗೆ ಇವತ್ತು ಪೂಜೆ ಮಾಡುವಾಗ ನಮ್ಮ ಮನಸ್ಸಿಗೆ ಮ್ಯಾಚ್ ಆಗ್ತಾನಂತೆ ಆ ಬಾಲಗಣಪತಿ, ಆ ವಿಘ್ನ ನಿವಾರಕ. ಆದ್ದರಿಂದ ಇವತ್ತು ಗಣಪತಿ ಹಬ್ಬ ದಿವಸ ತರುಣನಾಗಿ, ಅಂದರೆ ಅಡಲ್ಟ್ ಅಲ್ಲ, ಯುವಕನ ಗಣಪತಿಯನ್ನಾಗಲಿ, ಯುವಕ ಅಂದರೆ ವಿನಾಯಕ, ಹೇರಂಬ, ಉಚ್ಚಿಷ್ಟ ಗಣಪತಿ, ಲಕ್ಷ್ಮೀ ಗಣಪತಿ, ವೀರ ಗಣಪತಿ ಅಂತ. ಮದುವೆ ಆಗಿರೋರು ತಮ್ಮ ವೀರ್ಯವನ್ನು ಶುದ್ಧಿ ಮಾಡ್ಕೋಬೇಕು. ಹೆಂಗಸಲ್ಲಿ ಅಂಡಾಣು ಶುದ್ಧಿ ಆಗಬೇಕು, ವೀರ ಗಣಪತಿ ಮಾಡು ಅಂತಾರೆ. ಲಲಿತ ಕಲೆಗಳಲ್ಲಿ ಅವನು ಪ್ರಖ್ಯಾತನಾಗಬೇಕು ಅಂದರೆ ನಾಟ್ಯ ಗಣಪತಿಯನ್ನು ಪೂಜೆ ಮಾಡು ಅಂತಾರೆ. ಆ ಯಾವ ಗಣಪತಿಯನ್ನು ಇವತ್ತು ಪೂಜೆ ಮಾಡೋಂಗಿಲ್ಲ. ಇವತ್ತು ಮಾಡಬೇಕಾಗಿದ್ದು ಬಾಲಗಣಪತಿಯನ್ನೇ ಪೂಜೆ ಮಾಡಬೇಕಂತೆ. ಆದ್ದರಿಂದ ನಿನ್ನೆ ಸಂಚಿಕೆಯಲ್ಲಿ ಬಾಲಗಣಪತಿಯ ಮಾಲಮಂತ್ರವನ್ನು ನಾನು ಹೇಳಿಕೊಟ್ಟಿದ್ದೆ. ಓಂ ನಮೋ ಭಗವತೆ ಬಾಲಗಣಪತಯೇ ಸೂರ್ಯವರ್ಣಾಯ ಚತುರ್ಭುಜಾಯ ಬಾಲಮುಖಾಯ ಶೀಘ್ರಪ್ರಸನ್ನಾಯ ಮಮ ಸರ್ವವಿಘ್ನಾನ್ ನಾಶಯ ನಾಶಯ ಗಂ ಗಾಂ ಗೀಂ ಗೂಂ ಗೈಂ ಗೌಂ ಗಂ ಗಹ ಹುಂ ಫಟ್ ಸ್ವಾಹ ಅಂಥೇಳಿ ಆ ಬಾಲಗಣಪತಿಯನ್ನು ಪೂಜೆ ಮಾಡೋದು ಹೇಗೆ ಅಂಥೇಳಿ ಅದು ಇವತ್ತು ಪೂಜೆ ಮಾಡುವಂಥ ದಿವಸ ಇದು. ವಿಘ್ನ ನಿವಾರಕ ಬಾಲ್ಯಾವಸ್ಥೆಯಲ್ಲಿದ್ದಾಗ ಅವನನ್ನು ಏನು ಕೇಳ್ಕೋಬೇಕು ಅಂದರೆ, ಬಾಲಮುಖಾಯ, ನಿನ್ನ ಬಾಲ್ಯಾವಸ್ಥೆಯಲ್ಲಿ ಇದೆಯಪ್ಪ, ಆದರೂ ನಮ್ಮ ವಿಘ್ನಗಳನ್ನು ನಾಶ ಮಾಡು ಅಂಥೇಳಿ ಆ ಗಕಾರಗಳಲ್ಲಿ ಅವನನ್ನು ವರ್ಣನೆ ಮಾಡುವಂಥ ವಿಶೇಷತೆ ಈ ಒಂದು ಪೂಜೆ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ವೀಳ್ಯದೆಲೆಯಲ್ಲಿ ಗಣಪತಿ ರಚನೆ ಮಾಡೋದು ತೋರಿಸ್ಕೊಟ್ಟು ಅದು ಪೂಜೆ ಮಾಡೋದು ಹೇಳ್ಕೊಟ್ಟಿದ್ದೆ. ಕೆಲವ್ರಿಗೆ ಅದು ಮಾಡೋಕ್ಕೂ ಆಗೋದಿಲ್ಲ, ಅಷ್ಟು ಸೋಮಾರಿ ಇರ್ತಾರೆ, ಅಷ್ಟು ಬೇಜಾರಾಗಿರ್ತಾರೆ. ಏನೋ ಒಂದು ಪ್ರಾಬ್ಲಮಿಂದ ಆ ಗಣಪತಿನ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ವಿಗ್ರಹ ಇಟ್ಟು ಪೂಜೆ ಮಾಡೋಕ್ಕಾಗಿಲ್ಲ ಅಂದವ್ರಿಗೆ, ಫೋಟೋಯಲ್ಲಿ ಇಟ್ಟು ಪೂಜೆ ಮಾಡೋಕ್ಕಾಗಿಲ್ಲ ಅಂದವ್ರಿಗೆ, ಕಳಶ ಇಟ್ಟು ಪೂಜೆ ಮಾಡೋಕ್ಕಾಗಿಲ್ಲ ಅಂದವ್ರಿಗೆ, ಆ ಮಣ್ಣಿನ ಗಣಪತಿ ತೊಗೊಂಡು ಪೂಜೆ ಮಾಡೋಕ್ಕೂ ದುಡ್ಡಿಲ್ಲ, ಟೈಮ್ ಇಲ್ಲ ಅನ್ನೋರಿಗೆ, ಮತ್ತು ನಾನು ನಿನ್ನೆ ವೀಳ್ಯದೆಲೆಯಲ್ಲಿ ಗಣಪತಿ ರಚನೆ ಮಾಡಿ ಪೂಜೆ ಮಾಡೋ ಒಂದು ಕ್ರಮ ತಿಳಿಸ್ಕೊಟ್ಟಿದ್ದೆ, ಅದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೊಂದು ವೆರೈಟಿ ಇದೆಯಂತೆ. ಏನು ಬಂಡವಾಳ ಇಲ್ಲದೆ ಮಾಡೋವಂಥದ್ದು. ಏನು ಗೊತ್ತಾ, ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಪೂಜೆ ಮಾಡಿಬಿಟ್ಟು ಪ್ರದಕ್ಷಿಣೆ ಮಾಡಿದ್ರೆ ಭಾಳ ವಿಶೇಷ ಅಂತೆ. ಗಣಪತಿ ಹುಟ್ಟಿದ ದಿವಸ, ಗಣಪತಿ ಹಬ್ಬ ದಿವಸ, ಅರೆ ನಮ್ಮನೇಲಿ ಗಣಪತಿ ಕೂರಿಸೋ ಸಂಪ್ರದಾಯವೇ ಇಲ್ಲಪ್ಪ, ನಮ್ಮ ತಾತ ಮುತ್ತಾತರ ಕಾಲದಲ್ಲೂ ಕೂಡ ನಮಗೆ ಗಣಪತಿ ಕೂರಿಸೇ ಅಭ್ಯಾಸ ಇಲ್ಲ, ನಮ್ಮನೇಲಿ ನಡೆದು ಬಂದಿಲ್ಲ. ಆಯಿತು, ಆದರೆ ನಿಮ್ಮಲ್ಲಿ ಕೂರಿಸಿ ನಡೆದು ಬಂದಿಲ್ಲ ಒಪ್ಕೋತೀನಿ, ಆದರೆ ಜೀವನ ಪೂರ್ತಿ ವಿಘ್ನ ನಡೀತಾ ಇದೆಯಲ್ಲ, ಸಾಲ ಬಾಧೆ ಇದೆ, ರೋಗ ಬಾಧೆ ಇದೆ, ಸಂತಾನ ಇಲ್ಲ, ಉದ್ಯೋಗ ಇಲ್ಲ, ಉದ್ಯೋಗದಲ್ಲಿ ಸರಿಯಾಗಿ ಸೆಕ್ಯೂರಿಟಿ ಇಲ್ಲ, ಸ್ಯಾಲ್ರಿ ಜಾಸ್ತಿ ಇಲ್ಲ, ಪ್ರಮೋಷನ್ ಇಲ್ಲ, 108 ವಿಘ್ನಗಳಿದೆ ಜೀವನದಲ್ಲಿ. ಸಂಪ್ರದಾಯ ನಡೆದು ಬಂದಿಲ್ಲ ಮನೇಲಿ, ಆದರೂ ವಿಘ್ನಗಳಿದೆಯಲ್ಲ, ವಿಘ್ನಗಳು ನಡೀತಾ ಬರ್ತಿದೆಯಲ್ಲ ಪರಂಪರೆಯಾಗಿ. ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರನಾದರೂ ನಾವು ಇವತ್ತು ಗಣಪತಿನ ಆಚರಣೆಯನ್ನು ಮಾಡಬೇಕು, ಪೂಜೆ ಮಾಡಬೇಕು, ಧ್ಯಾನಿಸಬೇಕು, ಜಪಿಸಬೇಕು. ಆದ್ದರಿಂದ ಈ ಒಂದು ದಿವಸನಾದರೂ ವರ್ಷ ಪೂರ್ತಿ ನಾವೇನು ಮಾಡಿಲ್ಲ, ದೇವಸ್ಥಾನಕ್ಕೆ ಹೋಗಿಲ್ಲ, ಕೈ ಮುಗ್ದಿಲ್ಲ, ಧ್ಯಾನ ಮಾಡಿಲ್ಲ, ಜಪ ಮಾಡಿಲ್ಲ, ಏನೂ ಮಾಡಿಲ್ಲ ನಾನು. ಆದರೆ ಸಿಕ್ಕಾಪಟ್ಟೆ ಬಳಲಿ ಹಣ್ಣಾಗಿ ಹೋಗ್ಬಿಟ್ಟಿದ್ದೀನಿ, ಬೆಂಡಾಗಿ ಹೋಗ್ಬಿಟ್ಟಿದ್ದೀನಿ. ಸಾಲ ಬಾಧೆಯಿಂದ ಬೆಂಡಾದೆ, ರೋಗ ಬಾಧೆಯಿಂದ ನರಳ್ತಾ ಇದ್ದೀನಿ, ದಟ್ಟ ದಾರಿದ್ರ್ಯ ಮನೆಯಲ್ಲಿ, ಊಟಕ್ಕಿಲ್ಲ ಸರಿಯಾಗಿ, ದಿನ ಒಂದೊತ್ತು ಊಟ ಮಾಡ್ತಾಯಿದ್ದೀನಿ, ಇರೋದು 2 ಪ್ಯಾಂಟು 2 ಶರ್ಟು, ಇರೋದೊಂದು 2 ಸೀರೆ 1-2 ಜೋಕೆ, ಅದರಲ್ಲೇ ಜೀವನ ಮಾಡ್ತಾಯಿದ್ದೀನಿ.
ಬಟ್ಟೆಲಿ ವಸ್ತ್ರ ದಾರಿದ್ರ, ಅನ್ನ ದಾರಿದ್ರ, ಇರೋಕ್ಕೆ ಸರಿಯಾಗಿ ಮನೆ ಇಲ್ಲ, ಈ ಮನೆ ಬಿಟ್ಟು ಆ ಮನೆಗೆ ಹೋಗ್ತಾಯಿದ್ದೀನಿ, ಆ ಮನೆಯಿಂದ ಈ ಮನೆಗೆ ಹೋಗ್ತಾಯಿದ್ದೀನಿ, 6 ತಿಂಗಳು 1 ವರ್ಷಕ್ಕೆ ಮನೆ ಖಾಲಿ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಈ ಕಂಪ್ನಿಯೊಂದು 6 ತಿಂಗಳು ಕೆಲಸ ಇದ್ದೆ, ಇನ್ನೊಂದು ಕಂಪ್ನಿಲಿ ಅದೊಂದು 1 ವರ್ಷ ಇದ್ದೆ, 1 ವರ್ಷದಲ್ಲಿ 2-3 ಕಂಪ್ನಿ ಚೇಂಜ್ ಮಾಡಿದೆ, ಕೆಲಸ ಬದಲಾವಣೆ, ಎಲ್ಲದರಲ್ಲೂ ವಿಘ್ನ. ನಾನು ಪೂಜೆ ಮಾಡ್ತಿಲ್ಲ, ಯಾವುದೋ ಒಂದು ಗ್ರಹ ನಮ್ಮನ್ನು ತಡೀತಾ ಇದೆಯೇ ಅಂತ. ಸೂರ್ಯ ದೇಹದಲ್ಲಿ ತಾಪತ್ರೆಗಳನ್ನು ಸೃಷ್ಟಿ ಮಾಡ್ತಾನೆ ನೀಚನಾದಾಗ. ನೀಚನಾದಾಗ ಅಂದ್ರೇನು? ಸೂರ್ಯ ನಮಗೆ ವಿರುದ್ಧವಾಗಿ ನಡೆದಾಗ, ಸೂರ್ಯ ಪಾಪಗ್ರಹ ಜೊತೆ ಇದ್ದಾಗ ನಮ್ಮ ಶರೀರದಲ್ಲಿ ದೇಹಕಾರಕನಾದಂಥ ಸೂರ್ಯ ರೋಗವನ್ನು ಕೊಡ್ತಾನೆ. ಮನಸ್ಸಿಗೆ ಶಾಂತಿ ಇಲ್ಲ, 4 ಹೊತ್ತು ಊಟ ತಿಂದರೂ ಮನಸ್ಸಿಗೆ ಶಾಂತಿ ಇಲ್ಲ, ಕಾರು ಬಂಗ್ಲೆ ಮನೆ ಎಲ್ಲ ಇದ್ರೂ ಕೂಡ ಶಾಂತಿ ಇಲ್ಲ. ಮನಸ್ಕಾರಕ ಚಂದ್ರ ಕ್ಷೀಣಿಸಿದ್ದಾನೆ. ಪ್ರತಿಯೊಂದು ವಿಚಾರದಲ್ಲೂ ನನಗೆ ಸಕ್ಸಸ್ಸೇ ಆಗ್ತಿಲ್ಲ, ಮಂಗಳವೇ ಆಗ್ತಿಲ್ಲ. ಶರೀರದಲ್ಲಿ ಯಾವಾಗಲೂ ಉಷ್ಣತೆ ಜಾಸ್ತಿ. ಅಗ್ನಿತತ್ವ ಇರೋನು ಮಂಗಳ ಗ್ರಹ. ಬುಧ ಬುದ್ಧಿ ಕೊಟ್ಟಿಲ್ಲ ಸರಿಯಾಗಿ, ಬುದ್ಧಿನೇ ಇಲ್ಲ ನನಗೆ. ಅವ್ರ ಹತ್ರ ಹೋಗಿ ತೋರಿಸ್ಬೇಕು, ಅವ್ರ ಸಜೆಷನ್ ತೊಗೋಬೇಕು, ಇವ್ರ ಹತ್ರ ಹೋಗಿ ಹೇಳ್ಕೋಬೇಕು, ಅವ್ರ ಸಜೆಷನ್ ತೊಗೋಬೇಕು, ಅವ್ರ ಸಲಹೆ ತೊಗೊಳ್ಳೋದು, ಇವ್ರ ಸಲಹೆ ತೊಗೊಳ್ಳೋದು. ಅವ್ರಿಗೆ ಹೇಳ್ಕೊಂಡೇ ಬದುಕ್ತಾ ಬಂದಿದ್ದೀನಿ, ಅವ್ರ ಕೈ ಕೆಳಗೆ ಬದುಕ್ತಾರೆ. ಬುದ್ಧಿ ಇಲ್ಲ, ಬುಧ ನೀಚ. ತಿಳುವಳಿಕೆನೇ ಇಲ್ಲ ನನಗೆ. ಹಿಂಗೆ ಮಾಡಿದ್ರೆ ಹಂಗಾಗತ್ತೆ, ಹಂಗೆ ಮಾಡಿದ್ರೆ ಹಿಂಗಾಗತ್ತೆ, ಹಿಂಗೆ ಕೊಟ್ರೆ ಅಷ್ಟು ಹೋಗುತ್ತೆ, ಇಷ್ಟು ಕೊಟ್ಟರೆ ಇಷ್ಟು ಲಾಸು, ಇಷ್ಟು ತೊಗೊಂಡು ಇಷ್ಟು ಲಾಭ. ತಿಳುವಳಿಕೆ ಇಲ್ಲ, ಗುರು ನೀಚ. ಬುದ್ಧಿ ಇಲ್ಲ ಬುಧಗ್ರಹದಿಂದ, ತಿಳುವಳಿಕೆ ಇಲ್ಲ ಗುರುವಿಂದ, ಸರಿಯಾದ ದೃಷ್ಟಿ ಇಲ್ಲ ಜೀವನದಲ್ಲಿ. ಹೆಂಗೆ ಬರೀಬೇಕು, ಹೆಂಗೆ ಬದುಕಬೇಕು, ಗೋಲಿಲ್ಲ, ಗುರಿ ಇಲ್ಲ. ಬದುಕಿನಲ್ಲಿ ಗುರಿನೇ ಇಲ್ಲ. ಶುಕ್ರ ನೀಚ. ದೃಷ್ಟಿ ಇಲ್ಲ. ನಾನು ಏನು ಮಾಡಬೇಕು, ಇನ್ನು 5 ವರ್ಷಕ್ಕೆ ಹೆಂಗಿರ್ಬೇಕು, ನಾನು ಇನ್ನು 3 ವರ್ಷಕ್ಕೆ ಮದುವೆ ಆಗಬೇಕು, 4 ವರ್ಷಕ್ಕೆ ಮಗು ಆಗಬೇಕು, 5ನೇ ವರ್ಷಕ್ಕೆ ಮಗು ಸ್ಕೂಲ್ ಸೇರಿಸ್ಬೇಕು, ಆಮೇಲೆ ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು. ಯಾವುದೇ ಗುರಿ ಇಲ್ಲ. ದೃಷ್ಟಿ, ದೂರದೃಷ್ಟಿ, ಗುರಿ, ಗೋಲ್. ಶುಕ್ರ ನೀಚ. ನಾನು ಯಾವುದೋ ಎಲ್ಲ ಕೆಲಸಕ್ಕೂ ಹೋಗ್ತೀನಿ, ಅಲ್ಲಿ ಯಾವುದೋ ಅಡೆತಡೆಗಳಾಗ್ತಾಯಿದೆ. ಯಾರೋ ಒಬ್ಬರು ನನ್ನ ಕಂಟ್ರೋಲ್ ಮಾಡ್ತಿದ್ದಾರೆ, ಯಾರೋ ಒಬ್ಬರು ನನ್ನನ್ನು ನಿಗ್ರಹಿಸ್ತಾ ಇದ್ದಾರೆ, ಯಾರೋ ಒಬ್ಬರು ನನ್ನನ್ನು ವಿಪರೀತವಾಗಿ ಉಪಯೋಗಿಸ್ಕೊಂಡು ನನ್ನ ಯೂಸ್ ಆ್ಯಂಡ್ ಥ್ರೋ ಥರ ಮಾಡ್ತಿದ್ದಾರೆ. ನಿಷ್ಠುರ, ಅಪಮಾನ, ನಿಂದನೆ, ದುಃಖ, ನೋವು ಎಲ್ಲದಲ್ಲೂ ದಟ್ಟ ದಾರಿದ್ರ. ಯಾಕೆ? ಶನಿ ನೀಚ. ಶನಿ ನೀಚನಾದಾಗ ಈ ರೀತಿ ಇದ್ದೇನೆ. ಇನ್ನು ರಾಹು ಕೇತುಗಳು ಸೂರ್ಯಚಂದ್ರನ ನೆರಳುಗಳು. ಸೂರ್ಯನ ನೆರಳು ರಾಹು, ಚಂದ್ರನ ನೆರಳು ಕೇತು. ಇವರು ಏನೇ ಆದ್ರೂ ಇದಕ್ಕಿದ್ದಾಗೆ ಯಾವುದಾದ್ರು ಒಂದು ಕಳ್ಕೊಂಬಿಡೋದು ಮಾಡ್ತಾನೆ. ಸೈಟ್ ಕಳ್ಕೊಳ್ಳೋದು, ಕಾರ್ ಕಳ್ಕೊಳ್ಳೋದು, ಮನೆ ಕಳ್ಕೊಂಬಿಡ್ತೀವಿ, ಮಾರಾಟ ಮಾಡ್ಕೊಂಬಿಡ್ತೀವಿ. ಕೇತು ಇಡೀ ನಮ್ಮ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿಗಳ ಬಾಧೆಗೆ ಈಡಾರೋಗುವಂಥದ್ದು ಇದೆಲ್ಲ ಮಾಡಿಸ್ತಾನೆ. ನಾನೇನು ತೊಂದರೆ ಕೊಟ್ಟಿಲ್ಲ, ಆದರೆ ನನಗೆ ಬೇರೆಯವ್ರ ಮಾಟ ಮಂತ್ರ ಮಾಡಿಸ್ತಾನೆ ಕೇತು. ತಾಂತ್ರಿಕ ವಿದ್ಯೆ, ವ್ಯಭಿಚಾರ, ಅಭಿಚಾರ ಪ್ರಯೋಗಗಳು ಇದನ್ನೆಲ್ಲ ನೋಡಿದಾಗ ಈ 9 ಗ್ರಹಗಳು ನಮಗೆ ತೊಂದರೆ ಕೊಡ್ತಿದೆಯಲ್ಲ, ಈ 9 ಗ್ರಹಗಳು ಬಾಯಿ ಮುಚ್ಕೊಂಡು ಕೂತ್ಕೋಬೇಕು, ನಾನೇನು ಮಾಡಿದ್ರು ನೀವು ಸುಮ್ಮನೆ ಕೇಳಬೇಕು ಅನ್ನೋಂಥ ಒಂದು ಶಕ್ತಿಯನ್ನು ಕೊಡುವಂಥದ್ದು ಯಾರು ಗೊತ್ತಾ? ಈ ಗಣಪತಿ. 9 ಗ್ರಹಗಳಿಂದ ಬರುವಂಥ ಒಂದು ವಿಘ್ನಗಳನ್ನು ಏಕ್ದಮ್ ಅದನ್ನು ತಡೆಯುವಂಥ ಶಕ್ತಿ ಇರೋದು ಆ ಗಣಪತಿಗೆ. ಅದಕ್ಕೋಸ್ಕರನಾದರೂ ಗಣಪತಿಯನ್ನು ಇವತ್ತು ಪೂಜೆ ಮಾಡು. ನಂಗೆ ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ, ಹುಡುಕು ಬಿಳಿ ಎಕ್ಕದ ಗಿಡ ಎಲ್ಲಿದೆ? ಇವತ್ತು ಎಲ್ಲೆಲ್ಲೂ ಬಿಳಿ ಎಕ್ಕದ ಗಿಡ ಸಿಗುತ್ತೆ. ಗಣಪತಿ ತಂದು ಕೂರಿಸ್ಬೇಕಾದ್ರೆ 150 ರೂಪಾಯಿ 200 ರೂಪಾಯಿ ಬೇಕು. ಇವತ್ತು ಒಂದು ಸಣ್ಣ ಗಣಪತಿ 500 ರೂಪಾಯಿ ಹೇಳ್ತಾರೆ. ಅದು ಬೆಂಗಳೂರಿನಲ್ಲಿ, ಬೇರೆ ಕಡೆಯೂ ಗೊತ್ತಿಲ್ಲ. ಕಲರ್ ಗಣಪತಿ ಒಂದು ರೇಟು, ಮಣ್ಣಿನ ಗಣಪತಿನ ಒಂದು ರೇಟು. ಬೆಳ್ಳಿ ಗಣಪತಿ ತರೋಕ್ಕಾಗಲ್ಲ. ಚಿನ್ನದ ಗಣಪತಿ ಮಾಡ್ಲಿಕ್ಕೆ ನಂಗೆ ಯೋಗ್ಯತೆ ಇಲ್ಲ. ಫೋಟೋ ಇಟ್ಟು ಪೂಜೆ ಮಾಡೋಕ್ಕೆ ನಂತರ ಇಷ್ಟ ಇಲ್ಲ. ಯಾವುದೂ ಇನ್ವೆಸ್ಟ್ಮೆಂಟ್ ಇಲ್ಲ ಮಾಡಲಿಕ್ಕೆ, ನಂತರ ಆಗ್ತಾಯಿಲ್ಲ. ಆದರೆ ಬಿಳಿ ಎಕ್ಕದ ಗಿಡಕ್ಕೆ ಇವತ್ತು ಪ್ರದಕ್ಷಿಣೆ ಮಾಡಿದ್ರೆ ಮನಸ್ಸಿಲ್ಲದವನಿಗೆ ಮನಸ್ಸು ಕೊಡ್ತಾನಂತೆ. ಅರ್ಕ ಗಣಪತಿ ಅಂತಾರೆ. ಅರ್ಕ ಅಂದರೆ ಬಿಳಿ ಎಕ್ಕದ ಗಿಡ. ಶ್ವೇತಾರ್ಕ ಗಣಪತಿ, ಬಿಳಿ ಎಕ್ಕದ ಗಣಪತಿ. ಇವತ್ತು ಅಂದರೆ ಈ ಗಣಪತಿ ಹಬ್ಬ ದಿವಸ ಯಾರೂ ಇಟ್ಟು ಪೂಜೆ ಮಾಡೋಕ್ಕಾಗ್ದದವರು ಅವರೇನು ಮಾಡ್ತಾರೆ? ಬಿಳಿ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆ ಮಾಡು ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತು ಆ ಬಿಳಿ ಎಕ್ಕದ ಗಿಡಕ್ಕಾರು ನೀವು ಪ್ರದಕ್ಷಿಣೆ ಮಾಡಿದ್ರೆ ಮೇಲೆಲ್ಲ ಶರೀರ ಇದೆ, ಇದು ಆತ್ಮ ಮಾತ್ರ ಭೂಮಿ ಒಳಗಿರುತ್ತಂತೆ ಗಣಪತಿದು. ಆ ಆತ್ಮದ ಬುಡ, ಆ ಬುಡದೊಳಗಡೆ ಗಣಪತಿ ವಿಶೇಷವಾಗಿರ್ತಾನಂತೆ. 100 ವರ್ಷ 100 ಇಯರ್ಸ್ ದಾಟಿರೋ ಬಿಳಿ ಎಕ್ಕದ ಗಿಡನ ನೀವು ಕಡ್ದಾಕಿ ನೋಡಿ, ಅದುಗಳಿಗೆ ನಿಜವಾದ ಬೇರು ಗಣಪತಿ ರೂಪದಲ್ಲೇ ಬರುತ್ತೆ. ಅಂಥ ವಿಶೇಷತೆ ಇದು. ಅದಕ್ಕೆ ಇವನಿಗೆ ಸೃಷ್ಟಿ ಉದ್ದಂಡ ಗಣಪತಿ ಅಂತಲೂ ಕರೀತಾರೆ. ಆದ್ದರಿಂದ ಇವತ್ತು ನಿಮಗೆ ಮನೆಯಲ್ಲಿ ಏನೂ ಪೂಜೆ ಮಾಡೋಕ್ಕಾಗಿಲ್ಲ, ನೈವೇದ್ಯ ಮಾಡೋಕ್ಕಾಗಿಲ್ಲ ಅನ್ನೋದಾದರೆ
ಹೋಗಿ ಬಿಳಿ ಎಕ್ಕದ ಗಿಡ ಎಲ್ಲಿದೆ ಹುಡುಕಿ. ದೇವಸ್ಥಾನಗಳಲ್ಲಿ ವಿಶೇಷವಾಗಿರುತ್ತೆ. ಸಂತಾನ ಇಲ್ಲದವರು, ಗಂಡಾಗಲಿ ಹೆಣ್ಣಾಗಲಿ, ಅಯ್ಯೋ ನಾನು ಮದುವೆ ಆಗಿ 2-3 ವರ್ಷ 5 ವರ್ಷ ಆಯಿತು ಅಂತ ಹೇಳೋರು ನಾಳೆ ಅಂದರೆ ಇವತ್ತು ಗಣಪತಿ ಹುಟ್ಟುಹಬ್ಬ ದಿವಸ ಆ ಬಾಲಗಣಪತಿ ಹೆಸರು ಹೇಳ್ಕೊಂಡು ಬಿಳಿ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ದಂಪತಿಗಳಿಗೆ ಸಂತಾನ ಯೋಗ ಪ್ರಾಪ್ತಿ ಆಗುತ್ತಂತೆ. ಯಾಕೆಂದರೆ ಆ ಬಿಳಿ ಎಕ್ಕದ ಗಿಡದಲ್ಲಿ ಆ ಬಿಡೋ ಆಕ್ಸಿಜನ್ ಇದೆಯಲ್ಲ, ಆ RPM ರೊಟೇಷನ್ ಪರ್ ಸೆಕೆಂಡ್ಸ್ದು ಸುತ್ತುತ್ತಾ ಇರ್ತೀವಲ್ಲ 108 ಸುತ್ತು. ಆ 108 ಸುತ್ತುವಾಗ ಅದರ ಶಕ್ತಿ ನಮ್ಮ ವೀರ್ಯ ಮತ್ತು ಹೆಂಗಸರಿಗೆ ಅಂಡಾಣುನಲ್ಲಿ ಶಕ್ತಿ ತುಂಬಿ ವೀರ ಗಣಪತಿಯಾಗಿ ಹುಡ್ತಂತೆ. ವೀರ ಗಣಪತಿ ಅಂದರೆ ವೀರ್ಯೋತ್ಪತ್ತಿಯಲ್ಲಿ ಹುಡುವಂಥವನು ಗಣಪತಿ. ಹಾಗೆ ಆ ಬಾಲಗಣಪತಿಯನ್ನು ಪ್ರದಕ್ಷಿಣೆ ಮಾಡಬೇಕಂತೆ. ಯಾರಿಗೆ ಸಂತಾನ ಇಲ್ವೋ ಅವರು ಇವತ್ತು ನಾನು ಹೇಳೋ ಮಂತ್ರ ಹೇಳ್ಕೊಂಡು ಸುಮ್ಮನೆ ಹೋಗಿ ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡೋ ಸಾಕಂತೆ. ಏನಂತ? ಓಂ ಹೈಂ ಬ್ರೀಂ ಶ್ರೀಂ ಗ್ಲೌಂ ಗಂ ಬಾಲಗಣಪತಿಯೇ ಸತ್ಸಂತಾನಂ ದೇಹಿ ದೇಹಿ ಸ್ವಾಹ ಅಂಥೇಳಿ. ಸಂತಾನಕ್ಕೆ ಬೇಕು ಅನ್ನೋರು ಈ ಮಂತ್ರ ಹೇಳಬೇಕು. ಗಂಡ ಹೆಂಡ್ತಿ ಯಾರಾದರೂ ಇಬ್ಬರು ಹೋಗಿ ಮಾಡೋರು ಒಳ್ಳೆಯದು. ಓಂ ಐಂ ಬ್ರೀಂ ಶ್ರೀಂ ಗ್ಲೌಂ ಗಂ ಬಾಲಗಣಪತಯೇ ಸತ್ಸಂತಾನಂ ದೇಹಿ ದೇಹಿ ಸ್ವಾಹ. ಗಣೇಶ ಪುರಾಣದಲ್ಲಿ ಈ ಮಂತ್ರ ಬರುತ್ತೆ. ಗಣೇಶ ಪುರಾಣದಲ್ಲಿ 3ನೇ ಕಾಂಡದಲ್ಲಿ ಇದನ್ನು ಹೇಳ್ತಾರೆ. ಏನಂತ? ಓಂ ಹೈಂ ಬ್ರೀಂ ಶ್ರೀಂ ಗ್ಲೌಂ ಗಂ ಬಾಲಗಣಪತಯೇ ಸತ್ಸಂತಾನಂ. ಸತ್ ಅಂದರೆ ಒಳ್ಳೆ ಸಂತಾನ, ರೂಪವಂತ, ಗುಣವಂತ, ಆಯುಷ್ವಂತ, ಆರೋಗ್ಯವಂತ, ಸಕಲ ವಿದ್ಯಾಪಾರಂಗತ ಮತ್ತು ಆರೋಗ್ಯವಂತನಾಗಿರೋನು, ದೇಶ ವಿದೇಶಗಳಿಗೋಗಿ ಕೀರ್ತಿ ತರುವಂಥವನು, ಜಗತ್ವಿಖ್ಯಾತಿನಾಗುವಂಥ ಸತ್ಸಂತಾನಂ ದೇಹಿ ದೇಹಿ ಸ್ವಾಹ ನನಗೆ ಕೊಡು ಅಂತೇಳಿ ಇವತ್ತು ಆ ಬಾಲಗಣಪತಿಯನ್ನು ಪ್ರಾರ್ಥನೆ ಮಾಡಿ ಖಂಡಿತ ಬಾಲ್ಯಾವಸ್ಥೆಯಲ್ಲಿರುವಂಥ ಗಣಪತಿ ಆ ಮಕ್ಕಳು ಆ ದಂಪತಿಗಳಿಗೆ ಸಂತಾನವನ್ನು ಕೊಡ್ತಾರಂತೆ. ಮದುವೆ ಆಗಿ ಮಕ್ಕಳಾಗಿದೆ, ಮಕ್ಕಳಿಂದ ತಲೆನೋವು, ಆಫೀಸಲ್ಲಿ ತಲೆನೋವು, ಎಲ್ಲ ಕಡೆ ವಿಘ್ನ, ಬಿಸ್ನೆಸ್ ಲಾಸು, ಕೆಲಸದಲ್ಲಿ ಪ್ರಾಬ್ಲಮ್, ಬಾಸ್ ತುಂಬ ಟೆನ್ಷನ್ನು, ಸ್ಯಾಲ್ರಿ ಇಲ್ಲ, ಪ್ರಮೋಷನ್ ಇಲ್ಲ, ಮತ್ತು ಅದೇ ಕೆಲಸದಲ್ಲಿ ಕೊಳ್ತೋಗ್ತಾ ಇದ್ದೀನಿ, ಬೆಳೀತಾ ಇಲ್ಲ, ಮನೆ ಇಲ್ಲ, ಕಾರಿಲ್ಲ, ಎಲ್ಲ ಇದೆ, ಐಶ್ವರ್ಯ ಇದೆ, ಎಲ್ಲದರಲ್ಲೂ ವಿಘ್ನ. IT ಡಿಪಾರ್ಟ್ಮೆಂಟಿಂದ, ಇನ್ಕಮ್ ಟ್ಯಾಕ್ಸಿಂದ, CODಗಳಿಂದ, ED ಡಿಪಾರ್ಟ್ಮೆಂಟಿಂದ, ಎಷ್ಟೊಂದು ವಿಘ್ನ ಇದೆ ಜಗತ್ತಿನಲ್ಲಿ. ಎಲ್ಲ ಇದು ನಾನು ಸುಖವಾಗಿಲ್ಲ, ಏನೂ ಇಲ್ಲ ಆದ್ರೂ ಸುಖವಾಗಿಲ್ಲ. ಹಾಗಾದರೆ ಈ ವಿಘ್ನ ಹೆಂಗೆ ತೆಗಿಯಾಕೋದು? ಅದಕ್ಕೆ ಇವತ್ತು ಗಣಪತಿ ಹುಟ್ಟಿದಿನ ಅಲ್ವಾ. ಓಂ ನಮೋ ಭಗವತೆ ಬಾಲಗಣಪತಯೇ ಸೂರ್ಯವರ್ಣಾಯ ಚತುರ್ಭುಜಾಯ ಬಾಲಮುಖಾಯ ಶೀಘ್ರ ಪ್ರಸನ್ನಾಯ ಮಮ ಸರ್ವವಿಘ್ನಾನ್ನಾಶಯ ನಾಶಯ ಗಂ ಗಾಂ ಗೀಂ ಗೂಂ ಗೈಂ ಗೋಂ ಗಂ ಗ ಹುಂ ಫಟ್ ಸ್ವಾಹ. ಈ ಮಂತ್ರ ನೆನ್ನೆ ಹೇಳಿಕೊಟ್ಟಿದ್ದೆ ನಾನು. ಇದು ಎಲ್ಲ ಥರ ಪ್ರಾಬ್ಲಮಲ್ಲಿ ನರಳ್ತಿರೋವಂಥವ್ರು, ಸಾಲಬಾಧೆ, ರೋಗಬಾಧೆ, ರೋಡಿಗಳ ಗಲಾಟೆ, ಎಷ್ಟೊಂದು ಕೋರ್ಟ್ ಕೇಸು, ಪೊಲೀಸ್ ಕೇಸು, ವಿಪರೀತ ಪ್ರಾಬ್ಲಮ್ಸಲ್ಲಿ ನಾನು ನರಳ್ತಾ ಇದ್ದೀನಿ. ಸರ್ವವಿಜ್ಞಾನ್ ನಾಶಯ ನಾಶಯ ಅನ್ನೋ ಮಂತ್ರ. ಓಂ ನಮೋ ಭಗವತೆ ಬಾಲಗಣಪತಯೇ ಸೂರ್ಯವರ್ಣಾಯ, ಸೂರ್ಯನ ವರ್ಣದಲ್ಲಿ ನಿಂತವನು, ಕೆಂಬಣ್ಣದಲ್ಲಿ ನಿಂತವನು, ಕೆಂಪು ಥರ ಗೋಲ್ಡನ್ ಕಲರಲ್ಲಿರುವಂಥವ್ರು, ನಾನು ಹಾಕಿರೋ ಜುಬ್ಬದ ಕಲರಲ್ಲಿದ್ದಾನಂತೆ. ಸೂರ್ಯವರ್ಣಾಯ ಚತುರ್ಭುಜಾಯ, 4 ಭುಜಗಳನ್ನು ಹೊಂದಿರುವಂಥವನು, ಬಾಲಮುಖಾಯ, ಬಾಲಮುಖದಲ್ಲಿರುವಂಥವನು, ಶೀಘ್ರ ಪ್ರಸನ್ನಾಯ, ಬೇಗ ನನಗೆ ಒಲಿಯಪ್ಪ, ಬೇಗ ನೀನು ನನಗೆ ಸ್ಪಂದಿಸು. ಮಮ ಸರ್ವವಿಘ್ನಾನ್ ನಾಶಯ ನಾಶಯ, ನನ್ನ ಎಲ್ಲ ವಿಘ್ನಗಳನ್ನು ನಾಶ ಮಾಡು. ಗಂ ಗಾಂ ಗೀಂ ಗೂಂ ಗೈಂ ಗೌಂ ಗಂ ಗಹ ಹುಂ ಫಟ್ ಸ್ವಾಹ. ಇದು ಮದುವೆಯಾಗಿ ಮಕ್ಕಳಾಗಿರೋರು ಮಂತ್ರ ಹೇಳ್ಬೋದು. ಮಕ್ಕಳೇ ಆಗಿಲ್ಲ ಅನ್ನೋರಿಗೆ ಓಂ ಹೈಂ ಬ್ರೀಂ ಶ್ರೀಂ ಗ್ಲೌಂ ಗಂ ಬಾಲಗಣಪತಯೇ ಸತ್ಸಂತಾನಂ ದೇಹಿ ದೇಹಿ ಸ್ವಾಹ. ಓಂ ಹೈಂ ಬ್ರೀಂ ಶ್ರೀಂ ಗ್ಲೌಂ ಗಂ ಬಾಲಗಣಪತಯೇ ಸತ್ಸಂತಾನಂ ದೇಹಿ ದೇಹಿ ಸ್ವಾಹ. ಇವತ್ತು ನೀವೇನು ಕೇಳ್ತೋ ಕೊಡೋಕ್ಕೆ ರೆಡಿ ಇದ್ದಾನೆ ಬಾಲಗಣಪತಿ. ಗಣಪತಿ ಅವನು ಹುಟ್ಟಿದಬ್ಬ, ಅವನು ನೀವು ಚೆನ್ನಾಗಿ ಆಚರಣೆ ಮಾಡ್ತಿದ್ದೀರ ಭಕ್ತಿಪೂರ್ವಕವಾಗಿ, ಆಡಂಬರದಲ್ಲ, ನಯ ವಿನಯ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಗಣಪತಿ ಒಲಿಯೋದು. ಅಂಥ ಗಣಪತಿನ ಇವತ್ತು ನೀವು ಪೂಜೆ ಮಾಡ್ತಿದ್ದಿಲ್ಲ, ಅವನಿಗೆ ತಲೆ ಕೆಟ್ಟು ಆಯ್ತಪ್ಪ ನಿಂಗೆ ಏನು ಬೇಕೋ ಎಲ್ಲ ಕೊಡ್ತೀನಿ ನಾನು ಅಂತಾನೆ. ಆದ್ದರಿಂದ ಓಂ ಹೈಂ ಬ್ರೀಂ ಶ್ರೀಂ ಗ್ಲೌಂ ಗಂ ಬಾಲಗಣಪತಿಗೆ ಸತ್ಸಂತಾನಂ ದೇಹಿ ದೇಹಿ ಸ್ವಾಹ ಅಂಥೇಳಿ ಆ ಗಣಪತಿಯನ್ನು ಇಷ್ಟಾರ್ಥವಾಗಿ ಪೂಜೆ ಮಾಡಿ ಮನೋಕಾಮನೆ, ನನ್ನ ಮನಸ್ಸಲ್ಲಿರತಕ್ಕಂಥ ಒಂದು ಆಸೆಯನ್ನು ಈಡೇರಿಸು ಅಂತ ಇವತ್ತು ಕೇಳಿಕೊಂಡ್ರೆ ಇವತ್ತು ಅವನು ವರ ಕೊಡೋಕ್ಕಾಗೇ ಹುಟ್ಟಿರ್ತಾನೆ.
ಅದಕ್ಕೆ ವರಗಣಪತಿ, ವರಸಿದ್ಧ ಗಣಪತಿ ಅಂತಲೂ ಕರೀತಾರೆ. 108 ವೆರೈಟಿ ಗಣಪತಿಗಳಿದ್ದಾರೆ. ಬೆಳಗ್ಗೆ ಒಂದು ಥರ ಇದ್ದಾಗ ಅವನಿಗೊಂದು ಹೆಸರು ಕರೆದ್ರು, ಮಧ್ಯಾಹ್ನ ಒಂಥರ ಇದ್ದಾಗ ಅವನ ಹೆಸರು ಕರೆದ್ರು, ರಾತ್ರಿ ಇದ್ದಾಗ ಅವ್ನಿಗೆ ಇನ್ನೊಂದು ಹೆಸರು ಕರೆದ್ರು. ಹೀಗೆ ಅವನು ಬಾಲ್ಯಾವಸ್ಥೆ, ಯೂತಲ್ಲಿ ತರುಣಾವಸ್ಥೆ, ಆಮೇಲೆ ದೊಡ್ಡವನಾದಮೇಲೆ ಇದೆಲ್ಲ ಅವನು ದೊಡ್ಡವನಾದಮೇಲೆ ರಾಕ್ಷಸನೆಲ್ಲ ಕೊಲ್ತಾನೆ, ಬೇಕಾದಷ್ಟು ದೊಡ್ಡ ದೊಡ್ಡ ಘಟನೆಗಳನ್ನು ನಡೆಸ್ತಾನೆ. ಆಯಾ ಘಟನೆ ಸಂದರ್ಭ ತಕ್ಕಂತೆ ಒಂದೊಂದು ಹೆಸರು ಕೊಟ್ಕೊಂಬೋದು. ಈಗ 108 ಗಣಪತಿಗಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಗಣಪತಿ ದಿವಸ, ಹಬ್ಬದ ದಿವಸ ಬಾಲಗಣಪತಿನ ಸ್ಮರಣೆ ಮಾಡಬೇಕು ಅಂಥೇಳಿ ಗಣೇಶ ಪುರಾಣದ ಉಲ್ಲೇಖನ ಇದೆ. ಆದ್ದರಿಂದ ಈ ಒಂದು ವಿಶೇಷವಾದ ದಿವಸ ಸಂತಾನ ಅಪೇಕ್ಷೆ ಮಾಡುವಂಥವ್ರು, ಸಂತಾನ ಪ್ರತಿಬಂಧಕ ದೋಷ, ವಿವಾಹ ಪ್ರತಿಬಂಧಕ ದೋಷ ಇದೆಯೋ ಯಾರಿಗಿದೆಯೋ ಅಂಥವ್ರಿಗೆ ಬಾಲಗಣಪತಿಯನ್ನು ಪೂಜೆ ಮಾಡೋದ್ರಿಂದ ಆ ಬಾಲಗಣಪತಿ ಮದುವೆ ಮಾಡಿಸ್ತಾನೆ, ಮತ್ತು ಅವ್ರ ಹೊಟ್ಟೆಯಲ್ಲಿ ಮಗು ಬರೋಂಗೆ ಮಾಡ್ತಾನೆ. ಇಷ್ಟೇ ಅವನ ವಿಶಿಷ್ಟತೆ. ಆದ್ದರಿಂದ ಈ ಒಂದು ಮಂತ್ರ ಓಂ ಹೈಂ ಹ್ರೀಂ ಶ್ರೀಂ ಗ್ಲೋಂ ಗಂ ಬಾಲಗಣಪತಯೇ ಸತ್ಸಂತಾನಂ ದೇಹಿ ದೇಹಿ ಸ್ವಾಹ. ಇವತ್ತು ಗಣಪತಿ ಹೋಮ ಮಾಡಿದ್ರೆ, ಈ ಮಂತ್ರ ಹೇಳಿ ಹೋಮ ಮಾಡಿದ್ರೆ ನಿಜವಾಗ್ಲೂ ಪುತ್ರಕಾಮಿಷ್ಟ ಯಾಗ ಮಾಡಿದ್ರೆ ಏನು ಫಲ ಬರ್ತದೋ ಅದು 100ರಷ್ಟು ಫಲ ಬರ್ತದೆ ಈ ಗಣಪತಿ ಹಬ್ಬ ದಿವಸ ಈ ಮಂತ್ರ ಹೇಳಿ ಹೋಮ ಮಾಡೋದ್ರಿಂದ. ಆದ್ದರಿಂದ ಈ ವೀಕ್ಷಕರಿಗೆ ಎಲ್ಲ ಥರ ಸಮಸ್ಯೆಗಳಿದೆ ಅಂತ ಪತ್ರ ಬರೀತೀರಾ, ಭಾಳ ಜನ ಬಂದು ನನ್ನ ಮೀಟ್ ಮಾಡ್ತೀರಿ. ಸಾಲ ಬಾಧೆ, ರೋಗ ಬಾಧೆ, ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ ಅಂತೆಲ್ಲ ವಿಚಿತ್ರವಾದ ಪ್ರಾಬ್ಲಮ್ಸು. ಅದಕ್ಕೆಲ್ಲ ನಿವಾರಣೆ ಮಾಡೋಕ್ಕೆ ಇವತ್ತು ಒಂದು ಬೆಸ್ಟು ಹಾಸ್ಪಿಟ್ಲ್ ಏನಪ್ಪ ಅಂದರೆ ಈ ಗಣಪತಿ ಹಬ್ಬನ ಮನೇಲಿ ಕೂರಿಸಿ ಅವನ ಮುಂದೆ ಪೂಜೆ ಮಾಡಿಬಿಡೋದು. ಇದೇ ಬೆಸ್ಟ್ ಕ್ಲಿನಿಕ್ಕು, ಬೆಸ್ಟ್ ಸೊಲ್ಯೂಷನ್ ಸೆಂಟರು. ಯಾಕೆಂದರೆ ಇವತ್ತು ಶುಕ್ಲ ಪಕ್ಷ ಚತುರ್ಥಿ, ಶ್ರಾವಣ ಮಾಸದಲ್ಲಿ ನಡೀತಾ ಇರುವಂಥ ಒಂದು ವೈಬ್ರೇಷನ್. ಈ ಬೆಳಕಿನಲ್ಲಿ ಒಂದು ವಸ್ತು ರೂಪದಲ್ಲಿದೆ, ಇನ್ನೊಂದು ಶಬ್ದ ರೂಪದಲ್ಲಿದೆ. ಆ ವಸ್ತು ರೂಪದಲ್ಲಿರೋ ದೇಹ, ಶಬ್ದ ರೂಪದಲ್ಲಿರುವಂಥದ್ದು ಆ ವೇವ್ಸ್, ಅವೆರಡೂ ಸೇರಿಸಿ ನಿಮಗೊಂದು ಆಶೀರ್ವಾದ ಮಾಡುವಂಥ ದಿನ. ಅದರಿಂದ ಎಲ್ಲರೂ ಇವತ್ತನ್ನು ಆಚರಣೆ ಮಾಡಿ ಅಂತ ಹೇಳ್ತಾ, ಆ ವಿನಾಯಕ ನಿಮಗೆ ಮತ್ತೊಮ್ಮೆ ಆಯುಷ್, ಆರೋಗ್ಯ, ಸುಖ, ಶಾಂತಿ, ಧನಕನಕ, ವಸ್ತ್ರ, ವಾಹನ ಅದನ್ನು ಕೊಟ್ಟು ದೀರ್ಘ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.